ಆತ್ಮೀಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ JIDC ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ಆದರ್ಶ ವಿದ್ಯಾಲಯ ಮಾರ್ಚ್ 2026ರಂದು ಪ್ರವೇಶ ಪರೀಕ್ಷೆ ನಡೆಯಿತು. ಮಕ್ಕಳಿಗೆ 6ನೇ ತರಗತಿ ಪ್ರವೇಶಕ್ಕೆ 5ನೇ ತರಗತಿ ಮಕ್ಕಳಿಗೆ ನಡೀತು. ಅದರ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡ ಮತ್ತು ಇಂಗ್ಲೀಷ್ನ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ಲೈಕ್ ಕೊಡಿ ದಯವಿಟ್ಟು. ಹಾಗೆ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ದು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸರಿಯಾದ ಉತ್ತರಗಳನ್ನು. ಈ ವಿಡಿಯೋದಲ್ಲಿ ಬನ್ನಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಎ ವರ್ಷನ್ ತಗೊಂಡಿದ್ದೀನಿ ನಾನು. ಮೊದಲನೇ ಪ್ರಶ್ನೆ, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವುದು ಅಂದರೆ ಕೈವಾರ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರೋ ಭಾಗದ ಭಿನ್ನರಾಶಿ ರೂಪ 16ನೇ 7 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಯಾವುದು ಅಂದರೆ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ ಮಕ್ಕಳೇ. 48ನೇ 21 ಹಾಗೆ 80ನೇ 35 ಅನ್ನೋದು ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ ನೋಡೋದಾದರೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವಿನ ಉಂಟಾಗಿರುವ ಕೋನ ಯಾವುದು ಅಂದರೆ ಲಘು ಕೋನ ಅನ್ನೋದು ಸರಿಯಾದಂಥ ಉತ್ತರ. ಆಪ್ಷನ್ಸ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ನಾಲ್ಕನೇ ಪ್ರಶ್ನೆ ನೋಡೋದಾದರೆ, 0.125 ಭಿನ್ನರಾಶಿಯ ರೂಪ ಯಾವುದು ಅಂದರೆ 8ನೇ 1 ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಐದನೇ ಪ್ರಶ್ನೆ ನೋಡೋದಾದರೆ, ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ 9, 4 ಇದು ಅಪವರ್ತನ ವೃಕ್ಷ ಮಾಡೋದರಿಂದ 9 ಮತ್ತು 4 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಆರನೇ ಪ್ರಶ್ನೆ ನೋಡೋದಾದರೆ, 78 ಮೀಟ್ರು 46 ಸೆಂಟಿಮೀಟರ್ ಬಟ್ಟೆಯಿಂದ 79 ಮೀಟ್ರು 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಎಷ್ಟು ಅನ್ನೋದು ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ ಆಗುತ್ತೆ. ಅದಕ್ಕೆ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಎ 38 ಮೀಟ್ರು 88 ಸೆಂಟಿಮೀಟ್ರ್ ಉಳಿಕೆ ಆಗೋದ್ರಿಂದ ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಏಳನೇ ಪ್ರಶ್ನೆ ನೋಡೋದಾದರೆ, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 176 ಮೀಟರ್ ಸ್ಕ್ವೇರ್ ಆಗಿದೆ. ಇದರ ಉದ್ದ 14 ಮೀಟರ್ ಆದರೆ ಅಗಲದ ಅಳತೆ ಎಷ್ಟು ಅನ್ನೋದು ಪ್ರಶ್ನೆ ಆಗುತ್ತೆ. ಏಳನೇ ಪ್ರಶ್ನೆಗೆ ಆಪ್ಷನ್ ಸಿ 9 ಮೀಟರ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಎಂಟನೇ ಪ್ರಶ್ನೆ, ಸ್ತಂಭ ನಕ್ಷೆ ಸಂಬಂಧಿಸಿದ ಕಾರುಗಳ ಮಾರಾಟದ ವಿವರವನ್ನು ತಿಳಿಸುವಂತಹ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಕಾರಲ್ಲಿ 2023 ಮತ್ತು 2025ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ ಅಂದರೆ 23 ಮತ್ತು 25ರ ನಡುವಿನ ಡಿಫ್ರೆನ್ಸ್ ಎಷ್ಟು ಅನ್ನೋದು ಆಪ್ಷನ್ಸ್ ಡಿ 1500 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ 9ನೇ ಪ್ರಶ್ನೆಯು, ಸೃಷ್ಟಿ ಒಂದು ದಿನಕ್ಕೆ 2678 ರೂಪಾಯಿ ಸಂಪಾದಿಸ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸುವ ಹಣ ಎಷ್ಟು ಅಂತ. ಅದರಿಂದ 2068 ಗುಣಿಸು 7 ಗುಣಿಸಿದ್ರೆ ಒಟ್ಟು 14476 ಆಪ್ಷನ್ಸ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಬರುತ್ತೆ. ಹಾಗೆ 10ನೇ ಪ್ರಶ್ನೆ ನೋಡೋದಾದರೆ, ಆಯತಘನದ ಅಂಚುಗಳು ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಯಾವುದು ಬರುತ್ತೆ ಅಂದರೆ ಆಪ್ಷನ್ಸ್ ಡಿ 8, 6 ಮತ್ತು 12 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆಗೆ, ಇರ್ಷದ್ನ ವಾರ್ಷಿಕ ಆದಾಯ 7,68,305 ಆಗಿದೆ. ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವ ಹಣ ಎಷ್ಟು? ಇದು ಸಹ ವ್ಯವಕಲನ ಆಗಿರೋದ್ರಿಂದ ಆಪ್ಷನ್ಸ್ ಎ ಅನ್ನೋದು 93,709 ಅನ್ನೋದು ಉಳಿಯುತ್ತೆ. ಆ ಕಾರಣದಿಂದ ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು 12ನೇ ಪ್ರಶ್ನೆ, ಒಂದು ವ್ಯಾಪಾರದ ಸಂಬಂಧಪಟ್ಟಂತಹ ಸ್ಟೇಷನರಿ ಅಂಗಡಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದನ್ನು ಪ್ರಶ್ನೆಗಳನ್ನ ನೀವು ಅರ್ಥ ಮಾಡಿಕೊಂಡು ಉತ್ತರನ ಆಪ್ಷನ್ ಸಿ 40 ಮತ್ತು 18 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋದಾದರೆ, 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂದರೆ 14. 14ರಿಂದ ಭಾಗಿಸಿದ್ರೆ 187ನ ಶೇಷ 5 ಬರುತ್ತೆ. ಅದರಿಂದ ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆ, ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳಾಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳಾದರೆ ಖುಷಿಯ ವಯಸ್ಸು ಎಷ್ಟು ಅನ್ನೋದು ಇದು ಸಹ ವ್ಯವಕಲನದೇ ಆಗಿರೋ ಸಂಬಂಧಪಟ್ಟೋದ್ರಿಂದ ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ. ಈ 15ನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ 10ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತನಗಳು 10ರಿಂದ 40. ಆ ಅಪವರ್ತನಗಳು ಮಗ್ಗಿಗಳು ಬರುತ್ತೆ 6ನೇ ಮಗ್ಗಿಲಿ ಅನ್ನೋದಾದರೆ 12, 18, 24, 30, 36 ಆಗಿರೋದ್ರಿಂದ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ. ಮಕ್ಕಳೇ, ಕೊನೆಯ ಪ್ರಶ್ನೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಆದರ್ಶ ವಿದ್ಯಾಲಯದ್ದು 16ನೇ ಪ್ರಶ್ನೆ. ಕೆಲವು ಸಂಖ್ಯೆಗಳನ್ನು ಕೊಟ್ಬಿಟ್ಟು ಈ ಸಂಖ್ಯೆಗಳ
ಆರೋಹಣ ಕ್ರಮದಲ್ಲಿ ಬರೆಯುವ ಸರಿಯಾದ ವಿಧಾನ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಆರೋಹಣ ಅಂದರೆ, ಅವರೋಹಣ ಅಂದರೆ ಇಳಿಕೆ ಕ್ರಮ ಬರೀ. ಸೊ ಈ ಕಾರಣದಿಂದ ಆರೋಹಣ ಕ್ರಮ ಏರಿಕೆ ಕ್ರಮದಿಂದ ಕಡಿಮೆಯಿಂದ ಜಾಸ್ತಿ ಬರೀಬೇಕಾಗುತ್ತೆ. ಆಪ್ಷನ್ಸ್ ಬಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಈ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ನಾವು ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೂ ಅಂತ ಹೇಳ್ತಾ, ಇದೇ ಥರ ವಿಡಿಯೋ ಬೇಕು ಅಂತಂದರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.